ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಕೋಕೋನಟ್ ಬಿಸ್ಕೆಟ್ನ ಮಾಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಹಾಗೆಯೇ ಓವನ್ ಇಲ್ಲದೇ ಮಾಡ್ಕೊಬೋದು. ನೀವು ಓವನ್ ಇಲ್ಲ ಅಂದ ಕೂಡಲೇ ಎಣ್ಣೆಗೆ ಹಾಕಿ ಫ್ರೈ ಮಾಡ್ತಾರೇನೋ ಅಂತ ಅಂದ್ಕೊಬೋದು. ಆದರೆ ಎಣ್ಣೆಗೆ ಹಾಕಿ ಕೂಡ ಫ್ರೈ ಮಾಡೋದಿಲ್ಲ, ಓವನ್ ಕೂಡ ಇಲ್ಲ. ಹೇಗೆ ಮಾಡೋದು ಅಂತ ನೀವೇ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಮಾಮೂಲಿ ನಾವು ಅಂಗಡಿ ಇಲ್ಲಾಂದರೆ ಬೇಕ್ರಿಲೆಲ್ಲ ತಿಂತಾ ಇರ್ತೀವಲ್ಲ ಕೋಕೋನಟ್ ಬಿಸ್ಕೆಟ್, ಸೇಮ್ ಅದೇ ಥರನೇ ಇರುತ್ತೆ. ಆದರೆ ಓವನ್ ಇಲ್ಲದೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ನೀವು ಕೂಡ ಇದನ್ನು ಮನೆಯಲ್ಲಿ ಆರಾಮಾಗಿ ಟ್ರೈ ಮಾಡ್ಬೋದು. ಹಾಗೆಯೇ ಇದು ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ ನಾನು. ಮಕ್ಕಳಿಗೂ ಕೂಡ ನಾವು ಮನೇಲೇ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಇಟ್ಕೊಂಡ್ರೆ ಡೈಲಿ ಅದನ್ನೇ ಒಂದೊಂದು ಕೊಡ್ಬೋದು, ಅಂಗಡಿಯಿಂದ ತರೋ ಬದಲು. ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಇದಕ್ಕೆ ಗೋಧಿ ಹಿಟ್ಟು ಮತ್ತು ಕಾಯಿ ಇದ್ದರೆ ಸಾಕಾಗುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದಲಿಗೆ ಏನೆಲ್ಲ ಬೇಕು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಾನು 1 ಕಪ್ ಆಗುವಷ್ಟು ಕೋಕೋನಟ್ನ ತೊಗೊಂಡಿದ್ದೀನಿ. ಅಂದರೆ ಇದು ಡ್ರೈ ಕೋಕೋನಟ್ ಅಲ್ಲ, ಹಾಗೆಯೇ ಮಾಮೂಲಿ ನಾವು ಕಾಯಿನ ತುರ್ಕೊಂಡಿರೋದು. ನೀವು ಡ್ರೈ ಕೋಕೋನಟ್ ಇದ್ದರೆ ಅದರಲ್ಲೂ ಕೂಡ ಮಾಡ್ಕೊಬೋದು. ಆಮೇಲೆ ಒಂದು 2 ಸ್ಪೂನ್ ಆಗುವಷ್ಟು ಬಟರನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು. ನಾನು ಬಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬಟರ್ ಇಲ್ಲ ಅಂದರೆ ಬೇಕಿದ್ದರೆ ಎಣ್ಣೆಲೂ ಕೂಡ ಮಾಡ್ಕೊಬೋದು. ಆಮೇಲೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಮೈದಾ ಕೂಡ ಯೂಸ್ ಮಾಡ್ಬೋದು. ನಾನು ಹೆಲ್ದಿಯಾಗಿ ಮಾಡ್ತಾಯಿದ್ದೀನಿ, ಹಾಗಾಗಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಾಗೆ 1 ಕಪ್ ಆಗುವಷ್ಟು ಬೆಲ್ಲ, ನೀರು, ಹಾಗೆಯೇ ಬೇಕಿಂಗ್ ಸೋಡಾ ತೊಗೊಂಡಿದ್ದೀನಿ. ಇದಕ್ಕೆ ಇಷ್ಟೇ ಬೇಕಾಗಿರೋದು ಇಂಗ್ರೀಡಿಯೆಂಟ್ಸು. ಇವಾಗ ಮೊದಲಿಗೆ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬೌಲ್ನ ತೊಗೊಂಡ್ಬಿಟ್ಟು ಅದಕ್ಕೆ ನಾನು 2 ಸ್ಪೂನ್ ಆಗುವಷ್ಟು ಬಟರ್ ಇತ್ತು, 2 ಸ್ಪೂನ್ ಬಟರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆಯೇ 1 ಕಪ್ ಆಗುವಷ್ಟು ಬೆಲ್ಲನ ಹಾಕ್ಕೊಂಡಿದ್ದೀನಿ. ನಾನು ತೋರಿಸಿದ್ನಲ್ವ, 2 ಕಪ್ಪಿಗೆ 1 ಕಪ್ ಬೆಲ್ಲ ಪರ್ಫೆಕ್ಟ್ ಆಗುತ್ತೆ ಸ್ವೀಟು. ನೀವು ಬಟರ್ ಬದಲು ಎಣ್ಣೆನ ಹಾಕಿ ಆಮೇಲೆ ಬೆಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು. ಇಲ್ಲಾಂದರೆ ನೀವು ಸಕ್ಕರೆ ಕೂಡ ಹಾಕ್ಕೊಬೋದು ಬೆಲ್ಲದ ಬದಲು. ನಾನು ಬಟರ್ನ ಹಾಕಿ ಆಮೇಲೆ ಬೆಲ್ಲ ಹಾಗೆಯೇ 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಸಕ್ಕರೆ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನಾನು ಹೇಳ್ದಾಗೇ. ಆಮೇಲೆ ಒಂದ್ಸಲ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಆಮೇಲೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಬೇಕು. ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬಾರ್ದು. ನೀರನ್ನು ಹಾಕ್ಕೊಂಬಿಟ್ಟು ಕೈಯಲ್ಲಿ ಕ್ಲೀನಾಗಿ ತಿರ್ಗಿಸ್ಕೊಬೇಕು. ಈ ಥರ ಸ್ಪೂನ್ ತೊಗೊಂಡಿದ್ದೀನಿ ನೋಡಿ, ಎಷ್ಟಾಗುತ್ತೋ ಅಷ್ಟು ತಿರ್ಗಿಸ್ಕೊಬೇಕು. ಅದು ಬೆಲ್ಲ ಎಲ್ಲ ಮೆಲ್ಟ್ ಆಗಬೇಕು. ನೀವೇನಾದರೂ ಸಕ್ಕರೆ ಹಾಕ್ಕೊಂಡಿದ್ರೆ ಸಕ್ಕರೆ ಮೆಲ್ಟ್ ಆಗೋವರೆಗೂ ಕೂಡ ಇದೇ ಥರ ತಿರ್ಗಿಸ್ಕೊಳ್ತಾ ಇರಬೇಕು. ನಾನು ಬೆಲ್ಲ ಹಾಕಿದ್ರಿಂದ ಬೆಲ್ಲ ಫುಲ್ ಕರ್ಗೋವರೆಗೂ ಈ ಥರ ತಿರ್ಗಿಸ್ಕೊಂಡಿದ್ದೀನಿ. ಅದಾದಮೇಲೆ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಧಿ ಬದಲು ನೀವು ಮೈದಾ ಕೂಡ ಹಾಕ್ಕೊಬೋದು. ನಾನು ಗೋಧಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು 1/4 ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾ ಹಾಕ್ಕೊಂಡಾದ್ಮೇಲೆ ಮತ್ತೆ ನಾನು 1 ಕಪ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ನಾವು ಮಾಡ್ತಿರೋದು ಕೋಕೋನಟ್ ಬಿಸ್ಕೆಟ್ ಆಗಿರೋದ್ರಿಂದ ಕೋಕೋನಟ್ ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕಾಗುತ್ತೆ. ನೀವು ಡ್ರೈ ಕೋಕೋನಟ್ ಇದ್ದರೆ ಅದನ್ನು ಕೂಡ ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಾನು ನಾರ್ಮಲ್ ಕೋಕೋನಟ್ನೇ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಸ್ವಲ್ಪ ಕೂಡ ನೀರು ಹಾಕ್ಕೊಬಾರ್ದು, ಮೊದಲಿಗೆ ಹಾಕಿದ ನೀರೇ ಸರಿಯಾಗುತ್ತೆ. ಸ್ಪೂನಲ್ಲೇ ಈ ಥರ ಕ್ಲೀನಾಗಿ ತಿರ್ಗಿಸ್ಕೊಬೇಕು. ಅದನ್ನು ನಾವು ಮಾಮೂಲಿ ಚಪಾತಿ ಹಿಟ್ಟನ್ನೆಲ್ಲ ಮಾಡ್ತೀವಲ್ಲ ಆ ಥರ ಬಂದರೆ ಸಾಕು. ನಾನು ಸ್ವಲ್ಪ ಲೈಟಾಗಿ, ಅದಕ್ಕಿಂತ ಸ್ವಲ್ಪ ತೆಳ್ಳಗೆ ಇದೆ ಹಿಟ್ಟು. ಇವಾಗ ಇದನ್ನು ನಾನು ಕೈನ ಸ್ವಲ್ಪ ನೀರನ್ನು ಮಾಡ್ಕೊಂಬಿಟ್ಟು ಒಂದು ಅರ್ಧ ಸ್ಪೂನ್ ಆಗುವಷ್ಟು ತೊಗೊಂಡು ಉಂಡೆ ಮಾಡ್ಕೊಬೇಕು. ಈ ಥರ ನೀರು ಕೂಡ ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ. ಬಟರ್ನ ನಾವು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ, ಇಲ್ಲಾಂದರೆ ಎಣ್ಣೆನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ರೆ ನೀರು ಹಾಕೋದೇನು ಬೇಡ. ಇಲ್ಲಾಂದರೆ ಒಂದು 2 ಸ್ಪೂನ್ ನೀರು ಹಾಕ್ಕೊಳ್ಳಿ ನೋಡಿಕೊಂಡು. ಇವಾಗ ಇದನ್ನು ಉಂಡೆ ಮಾಡ್ಕೊಂಬಿಟ್ಟು ಲೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ದೊಡ್ಡ ಕೂಡ ಮಾಡ್ಕೊಬಾರ್ದು, ಹಾಗಂತ ತೆಳ್ಳಗೆ ಕೂಡ ಮಾಡ್ಕೊಬಾರ್ದು. ನಾವು ಬೇಕಿಂಗ್ ಸೋಡಾ ಹಾಕಿರೋದ್ರಿಂದ ಬಿಸ್ಕೆಟು ಉಬ್ಬಿ ಬರುತ್ತೆ, ಹಾಗೆಯೇ ಸ್ವಲ್ಪ ಅಗಲ ಆಗುತ್ತೆ. ಹಾಗಾಗಿ ಇದನ್ನು ಸ್ವಲ್ಪ ಸಣ್ಣ ಸೈಜಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೈಯನ್ನು ನೀರು ಮಾಡ್ಕೊಳ್ಳಿ. ಅದಾದಮೇಲೆ ಉಂಡೆ ಮಾಡಿಕೊಂಡ್ರೆ ಆರಾಮಾಗಿ ಮಾಡ್ಕೊಬೋದು, ಕೈಗೇನು ಅಂಟೋದಿಲ್ಲ. ಅದಾದಮೇಲೆ ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ಕೋಕೋನಟ್ನ 2 ಕಡೆನೂ ಸ್ಪ್ರೆಡ್ ಮಾಡ್ಕೊಬೇಕು. ಬಿಸ್ಕೆಟ್ಗೆ 2 ಸೈಡು ಕೂಡ ಕೋಕೋನಟ್ ಆಗಿದೆ ನೋಡಿ. ಇವಾಗ ಇದನ್ನು ಎಲ್ಲನೂ ಕೂಡ ಒಂದು ಪ್ಲೇಟಿಗೆ ಸ್ವಲ್ಪ ಬಟರ್ನ ಹಚ್ಕೊಂಬಿಟ್ಟು ಇಟ್ಕೊತೀನಿ. ಬೇಕಿದ್ರೆ ಎಣ್ಣೆ ಕೂಡ ಹಚ್ಕೊಬೋದು ಮೊದಲಿಗೆ ಹೇಳ್ದಾಗೇ. ನಾನು 2 ಕಪ್ ಗೋಧಿ ಹಿಟ್ಟು ಹಾಕಿದ್ದೆ, ಅದರಲ್ಲಿ 14 ಬಿಸ್ಕೆಟ್ ಆಗಿತ್ತು. ಇದು ಪ್ಲೇಟ್ ಸಣ್ಣ ಇದೆಯಲ್ವ, ಹಾಗಾಗಿ ನಾನು 2 ಸಲ ಇದನ್ನು ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಕುಕ್ಕರ್ನ ಮೊದಲಿಗೆ 5 ನಿಮಿಷ ಇಟ್ಕೊಂಡಿದ್ದೆ. ಕುಕ್ಕರ್ನ ಇಟ್ಬಿಟ್ಟು ಅದಕ್ಕೊಂದು ಸ್ಟ್ಯಾಂಡ್ ಇಟ್ಕೊಂಡ್ಬಿಟ್ಟು ಅದಾದಮೇಲೆ 5 ನಿಮಿಷ ವಿಷಲು ಮತ್ತು ಲಬ್ಬರ್ನ ತೆಗ್ದು ಹಾಗೆಯೇ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಾವು ಮಾಡಿರೋ ಬಿಸ್ಕೆಟ್ನ ಇಟ್ಕೊಂಡು ಒಂದು 40 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೊಂಡ್ರೆ ಕೋಕೋನಟ್ ಬಿಸ್ಕೆಟ್ ರೆಡಿನಾಗಿ ಹೋಗುತ್ತೆ. ಬೇಕಿದ್ರೆ ನೀವು ಮಧ್ಯ ಚೆಕ್ ಮಾಡ್ಕೊತಿರ್ಬೋದು. ಆಮೇಲೆ ಕುಕ್ಕರಿಂದ ತೆಕ್ಕೊಂಡ್ರೆ ಬಿಸ್ಕೆಟ್ ರೆಡಿಯಾಗಿ ಹೋಗಿರುತ್ತೆ.
ಮೊದಲಿಗೆ ಸ್ವಲ್ಪ ಮೆತ್ತಗೆ ಅನಿಸ್ತಾ ಇರುತ್ತೆ, ಅದು ಸ್ವಲ್ಪ ತಣ್ಣಗಾಗಬೇಕು, ಆಮೇಲೆ ಗಟ್ಟಿಯಾಗಿ ಬರುತ್ತೆ. ಮಾಮೂಲಿ ಬಿಸ್ಕೆಟೆಲ್ಲ ಇರುತ್ತಲ್ವ ಆ ಥರ ಬರುತ್ತೆ. ಮೊದಲಿಗೆ ಸ್ವಲ್ಪ ಮೆತ್ತಗೆ ಅನಿಸಿರುತ್ತೆ ನಿಮಗೆ, ಅದು ತಣ್ಣಗಾದ್ಮೇಲೆ ಕರೆಕ್ಟ್ ಆಗುತ್ತೆ. ಹಾಗೆಯೇ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.